ಯುದ್ಧ ಶುರುವಾಯಿತು, ಬಂಗಾರದ ಓಟವು ಶುರುವಾಯಿತು. ಮಧ್ಯಪ್ರಾಚ್ಯದಲ್ಲಿ ವಾರ್ ಶುರುವಾಗ್ತಿದ್ದಂತೆ ಈ ಕಡೆ ಗ್ಲೋಬಲ್ ಮಾರ್ಕೆಟ್ ಶೇಕ್ ಆಗ್ತಿದೆ. ಅಲ್ಲಿ ಯುದ್ಧ ಶುರುವಾಯಿತು, ಇಲ್ಲಿ ಬಂಗಾರದ ಓಟವು ಶುರುವಾಯಿತು. ಮಧ್ಯಪ್ರಾಚ್ಯದಲ್ಲಿ ವಾರ್ ಶುರುವಾಗ್ತಿದ್ದಂತೆ ಗ್ಲೋಬಲ್ ಮಾರ್ಕೆಟ್ ಶೇಕ್ ಆಗ್ತಿದೆ. ಸುರಕ್ಷಿತ ಹೂಡಿಕೆಯಾದಂತಹ ಚಿನ್ನ, ಬೆಳ್ಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಈಗ. ಎಂಸಿಎಕ್ಸ್ ನಲ್ಲಿ ಚಿನ್ನ, ಬೆಳ್ಳಿ ಫ್ಯೂಚರ್ ದರ ಸಿಕ್ಕಾಪಟ್ಟೆ ಹೆಚ್ಚಳ. ಏಪ್ರಿಲ್ ಡೆಲಿವರಿ ಗೋಲ್ಡ್ ಫ್ಯೂಚರ್ಸ್ 10 ಗ್ರಾಂಗೆ 1.60 ಲಕ್ಷ. ಮಾರ್ಚ್ ಡೆಲಿವರಿ ಫ್ಯೂಚರ್ ಕೆಜಿ ಬೆಳ್ಳಿಗೆ 2.67 ಲಕ್ಷ ರೂಪಾಯಿ. ದೇಶೀಯ ಮಾರುಕಟ್ಟೆಯಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1,74,000 ರೂಪಾಯಿ. ಮತ್ತೆ 3 ಲಕ್ಷ ದಾಟಿದಂತಹ ಕೆಜಿ ಬೆಳ್ಳಿಯ ಬೆಲೆ. ಡಾಲರ್ ಮೌಲ್ಯ ಕುಸಿತ, ಹಣದುಬ್ಬರ, ಅಸ್ಥಿರತೆ ಕಾರಣ ಚಿನ್ನದ ಬೆಲೆಯಲ್ಲಿ ಮತ್ತೆ ಹೆಚ್ಚಳ. ಅಲ್ಲಿ ಯುದ್ಧದ ಭೀತಿ ಶುರುವಾಗಿದೆ ಮಧ್ಯಪ್ರಾಚ್ಯದಲ್ಲಿ. ಈ ಕಡೆ ವಾರ್ ಎಫೆಕ್ಟ್ ಆಗ್ತಿರೋದು ಗ್ಲೋಬಲ್ ಮಾರ್ಕೆಟ್ ಮೇಲೆ. ಮತ್ತೆ ಜಾಸ್ತಿ ಆಗಿದೆ ಚಿನ್ನ, ಬೆಳ್ಳಿಯ ದರ. ಇನ್ನು ಹೂಡಿಕೆಯಾದಂತಹ ಚಿನ್ನ, ಬೆಳ್ಳಿಗೀಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಎಂಸಿಎಕ್ಸ್ ನಲ್ಲಿ ಚಿನ್ನ, ಬೆಳ್ಳಿಯ ಫ್ಯೂಚರ್ಸ್ ದರ ಸಿಕ್ಕಾಪಟ್ಟೆ ಹೆಚ್ಚಳವಾಗಿದೆ. ಏಪ್ರಿಲ್ ಡೆಲಿವರಿ ಗೋಲ್ಡ್ ಫ್ಯೂಚರ್ಸ್ 10 ಗ್ರಾಂಗೆ 1,60,000 ರೂಪಾಯಿ. ಮಾರ್ಚ್ ಡೆಲಿವರಿ ಫ್ಯೂಚರ್ಸ್ ಕೆಜಿ ಬೆಳ್ಳಿಗೆ 2,67,000 ರೂಪಾಯಿ. ದೇಶೀಯ ಮಾರ್ಕೆಟ್ನಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1,74,000 ರೂಪಾಯಿ. ಮತ್ತೆ 3 ಲಕ್ಷ ರೂಪಾಯಿಯನ್ನು ದಾಟಿದಂತಹ ಕೆಜಿ ಬೆಳ್ಳಿ ಬೆಲೆ. ಡಾಲರ್ ಮೌಲ್ಯ ಕುಸಿತ ಕಂಡಿದೆ, ಹಣದುಬ್ಬರ ಜಾಸ್ತಿಯಾಗಿದೆ. ಮತ್ತೆ ಜಾಗತಿಕವಾಗಿ ಅಸ್ಥಿರತೆಗಳು, ರಾಜಕೀಯ ಅನಿಶ್ಚಿತತೆಗಳು ಕಾಡ್ತಿದೆ. ಎಲ್ಲ ಕಾರಣದಿಂದ ಮತ್ತೆ ಈಗ ಚಿನ್ನ, ಬೆಳ್ಳಿಯ ದರದಲ್ಲಿ ಭಾರಿ ಹೆಚ್ಚಳ ಕಂಡು ಬರ್ತಿದೆ. ಹೂಡಿಕೆ ಮಾಡಿದಂತಹ ಚಿನ್ನ, ಬೆಳ್ಳಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಪಡಿತಿದೆ. ಮಧ್ಯಪ್ರಾಚ್ಯದಲ್ಲಿ ವಾರ್ ಆರಂಭವಾಗಿದೆ. ಇದರ ಎಫೆಕ್ಟ್ ಈಗ ಆಗ್ತಿರೋದು ಗ್ಲೋಬಲ್ ಮಾರ್ಕೆಟ್ ಮೇಲೆ. ಹಾಗಾಗಿ ಚಿನ್ನ, ಬೆಳ್ಳಿಯ ದರದಲ್ಲೂ ಕೂಡ ಭಾರಿ ಏರಿಕೆ ಆಗ್ತಿರುವಂಥದ್ದು. ನಾವು ಕಳೆದ 1 ತಿಂಗಳಿಂದ ಈ ಏರಿಳಿತವನ್ನು ಗಮನಿಸ್ತಾನೆ ಇದ್ದೀವಿ, ಬೇರೆ ಬೇರೆ ಕಾರಣಗಳಿಂದ. ಅದರಲ್ಲಿ ರಾಜಕೀಯವಾಗಿ ಮತ್ತು ಜಾಗತಿಕವಾಗಿ ಭೌಗೋಳಿಕವಾದಂತಹ ಅಸ್ಥಿರತೆ ಮತ್ತು ಅನಿಶ್ಚಿತತೆಗಳ ಕಾರಣದಿಂದ ಹೀಗಾಗ್ತಿದೆ ಅನ್ನುವಂಥ ರೀತಿಯಲ್ಲಿ ಆರ್ಥಿಕ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ರು. ಆದರೆ ಇವತ್ತು ಯುದ್ಧ ಶುರುವಾದ ಮೇಲೆ, ಯುದ್ಧ ಏನು ಶುರುವಾಯಿತು ಮಧ್ಯಪ್ರಾಚ್ಯದಲ್ಲಿ, ಇದರ ಎಫೆಕ್ಟ್ ಈಗ ಗ್ಲೋಬಲ್ ಮಾರ್ಕೆಟ್ ಮೇಲೆ ಆಗ್ತಿರೋದು. ಮತ್ತೊಮ್ಮೆ ಈ ಎಲ್ಲ ಜಾಗತಿಕ ಅಸ್ಥಿರತೆಗಳು, ಅನಿಶ್ಚಿತತೆಗಳು ಈ ಒಂದು ಮಾರ್ಕೆಟ್ ಶೇಕ್ ಆಗೋದಕ್ಕೆ ಕಾರಣವಾಗ್ತಿದೆ. ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಭಾರಿ ಹೆಚ್ಚಳ ಕಾಣಿಸ್ಕೊಳ್ತಿದೆ.